ಹಾಯ್ ಎವ್ರಿವನ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನೇನು ಹೇಳ್ಕೊಡ್ತೀನಿ ನಾನು ಅಂದರೆ ವಾಟ್ ಈಸ್ ನಾನ್ ಪ್ರಿಮಿಟಿವ್ ಡೇಟಾ ಟೈಪ್, ಲಿಸ್ಟ್ ಆಫ್ ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಸಿಂಟ್ಯಾಕ್ಸ್ ಆಫ್ ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಎಕ್ಸ್ಪ್ಲೈನ್ಡ್ ವಿತ್ ಅನ್ ಎಕ್ಸಾಂಪಲ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ವಾಟ್ ಈಸ್ ನಾನ್ ಪ್ರಿಮಿಟಿವ್ ಡೇಟಾ ಟೈಪ್? ಸೊ ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ ಅಂದರೆ ಏನು ಅಂತ ನೋಡೋಣ. It stores the collection of values, or it can store multiple values, and it can be called as derived data types. So ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ ಅಂದರೆ ಕಲೆಕ್ಷನ್ ಆಫ್ ವ್ಯಾಲ್ಯೂಸನ್ನು ಇದು ಸ್ಟೋರ್ ಮಾಡುತ್ತೆ. ಕಲೆಕ್ಷನ್ ಅಂದರೆ ಮೋರ್ ದೆನ್ ಒನ್ ವ್ಯಾಲ್ಯೂ ಇರುತ್ತೆ ಇದರಲ್ಲಿ. ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಯಾವ್ದ್ಯಾವುದು ಅಂತ ನೆಕ್ಸ್ಟ್ ನಾನು ಲಿಸ್ಟ್ ಕೊಡ್ತೀನಿ, ಅದರಲ್ಲಿ ಮುಂದೆ ಹೇಳ್ತೀನಿ ಹೇಗೆ ಕಲೆಕ್ಷನ್ ಆಫ್ ವ್ಯಾಲ್ಯೂಸ್ ಅಂತ. ಇದರಲ್ಲಿ ಏನಂದರೆ ನೀವೇನು ಅನ್ಬೋದು ಅಂದರೆ ಸ್ಟೋರ್ ಮಲ್ಟಿಪಲ್ ವ್ಯಾಲ್ಯೂಸನ್ನ ಸ್ಟೋರ್ ಮಾಡುತ್ತೆ. ಇದನ್ನ ಡಿರೈವ್ಡ್ ಡೇಟಾ ಟೈಪ್ಸ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಈಗ ಬೇಸಿಕ್ ಬಿಲ್ಟ್ ಇನ್ ಡೇಟಾ ಟೈಪ್ಸ್ ಇರುತ್ತಲ್ಲ, ಇಂಟಿಜರ್, ಫ್ಲೋಟ್, ಬೂಲಿಯನ್, ಸ್ಟ್ರಿಂಗ್, ಈ ಟೈಪ್ ಡೇಟಾನ ಇದು ಏನು ಮಾಡುತ್ತೆ, ಸ್ಟೋರ್ ಮಾಡುತ್ತೆ. ಎನಿ ಡೇಟಾ ಟೈಪ್ಸನ್ನ ಇದು ಕಲೆಕ್ಷನ್ ಆಫ್ ವ್ಯಾಲ್ಯೂಸ್, ಎಲ್ಲ ಡೇಟಾ ಟೈಪ್ಸನ್ನು ಇದು ಬೇಕಿದ್ರೆ ಸ್ಟೋರ್ ಮಾಡ್ಬೋದು. ಸೊ ಇದ್ರ ಬಗ್ಗೆ ಈಗ ನೆಕ್ಸ್ಟ್ ನೋಡೋಣ. ಲಿಸ್ಟ್ ಆಫ್ ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ಸ್. ಸೊ ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಯಾವ್ದ್ಯಾವುದು? ಸೊ ಲಿಸ್ಟ್ ಬಂದ್ಬಿಟ್ಟು ನಾನ್ ಪ್ರಿಮಿಟಿವ್ ಡೇಟಾ ಟೈಪ್, ಟ್ರಿಪಲ್ ಬಂದ್ಬಿಟ್ಟು ನಾನ್ ಪ್ರಿಮಿಟಿವ್ ಡೇಟಾ ಟೈಪ್, ಸೆಟ್ ಕೂಡ ನಾನ್ ಪ್ರಿಮಿಟಿವ್, ಹಾಗೆ ಡಿಕ್ಷನರಿ, ಇವಿಷ್ಟು ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ಸ್. ಸೊ ಇವೆಲ್ಲವೂ ಏನು ಮಾಡುತ್ತೆ ಅಂದರೆ ಕಲೆಕ್ಷನ್ ಆಫ್ ವ್ಯಾಲ್ಯೂಸನ್ನ ಸ್ಟೋರ್ ಮಾಡುತ್ತೆ. ಮೋರ್ ದೆನ್ ಒನ್ ವ್ಯಾಲ್ಯೂಸನ್ನ ಸ್ಟೋರ್ ಮಾಡ್ಬೋದು ಇದು. ಸೊ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತೆ ಸಿಂಟ್ಯಾಕ್ಸ್ ನೋಡೋಣ ಈಚ್ ಡೇಟಾ ಟೈಪ್ಸ್ ಇಂದು. ಸೊ ಫಸ್ಟ್ ಡೇಟಾ ಟೈಪ್ಸ್ ಬಂದ್ಬಿಟ್ಟು ಲಿಸ್ಟ್ ನಮ್ದು ಫಸ್ಟ್ ಡೇಟಾ ಟೈಪ್. ಇದ್ರ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಅಂದರೆ ಮ್ಯೂಟೇಬಲ್. ನಿಮಗೆ ಮ್ಯೂಟೇಬಲ್ ಮತ್ತೆ ಇಮ್ಯೂಟೇಬಲ್ ಅಂದರೆ ಏನಂತ ಗೊತ್ತಿಲ್ಲ ಅಂದರೆ ನಾನು ಪ್ರೀವಿಯಸ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಮ್ಯೂಟೇಬಲ್ ವರ್ಸಸ್ ಇಮ್ಯೂಟೇಬಲ್ ಡೇಟಾ ಟೈಪ್ಸ್ ಬಗ್ಗೆ, ಅದನ್ನು ನೀವು ವಾಚ್ ಮಾಡ್ಬೋದು. ಹಾಗೆ ಪ್ರಿಮಿಟಿವ್ ಮತ್ತು ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಅಂದರೆ ಫಸ್ಟ್ ನಾನು ಒಂದು ಹಿಂದೆ ಪ್ರೀವಿಯಸ್ ವಿಡಿಯೋ ಮಾಡಿದ್ದೀನಿ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಬಗ್ಗೆ, ಅದನ್ನು ಬೇಕಾದರೂ ನೀವು ವಾಚ್ ಮಾಡ್ಕೊಂಡು ಬರ್ಬೋದು. ಸೊ ಈಗ ಮ್ಯೂಟೇಬಲ್ ಅಂದರೆ ಏನಂತ ನಾನು ಬ್ರೀಫಾಗಿ ಹೇಳೋದಾದರೆ, ನೀವು ಕ್ರಿಯೇಟ್ ಮಾಡಿದ್ಮೇಲೆ ಇಲ್ಲಿ ಏನಾಗ್ತಾ ಇದೆ ನೋಡಿ, ಈ ಎಕ್ಸಾಂಪಲಲ್ಲಿ ಎಲ್ ಅನ್ನೋದು ವೇರಿಯೇಬಲ್ಲು, ಇದಕ್ಕೆ ಒಂದು ವ್ಯಾಲ್ಯೂನ ಕೊಡ್ತಾ ಇದ್ದೀರಾ. ಇಲ್ಲಿ ಏನಾಗ್ತಾ ಇದೆ, ಕ್ರಿಯೇಟ್ ಆಗ್ತಾ ಇದೆ. ಈ ಕ್ರಿಯೇಟ್ ಆದಮೇಲೆ ನಾವು ಏನು ಮಾಡ್ಬೋದು, ಈಗ ನನಗೆ ಇದು ಹೆಲ್ಲೋ ಅನ್ನೋದು ಬೇಡ, ಹಾಯ್ ಅಂತ ಹಾಕಬೇಕು ಅಂತ ಅನಿಸ್ತು ಅಂದರೆ ನಾನು ಚೇಂಜಸ್ ಮಾಡ್ಬೋದು. ಸೊ ಏನಿದು ಮ್ಯೂಟೇಬಲ್. ಚೇಂಜಸ್ ಮಾಡಿದಾಗ ಏನಾಗುತ್ತೆ, ಈ ಎಲ್ ಅನ್ನೋದು ನಾನು ಆ ಮ್ಯೂಟೇಬಲ್ ವಿಡಿಯೋದಲ್ಲಿ ಹೇಳಿದ್ದೀನಿ ಹೇಗೆ ಇದು ವರ್ಕ್ ಆಗುತ್ತೆ ಅಂತ. ಏನಂದರೆ ಎಲ್ ಅನ್ನೋದು ಪಾಯಿಂಟ್ ಮಾಡ್ತಾ ಇರುತ್ತೆ, ಏನಕ್ಕೆ, ರೆಫರೆನ್ಸ್ ಪಾಯಿಂಟರ್ ಇರುತ್ತೆ ಈ ಕಲೆಕ್ಷನ್ಗೆ, ಅದು ಏನು ಮಾಡ್ತಾ ಇರುತ್ತೆ, ಪಾಯಿಂಟ್ ಮಾಡ್ತಾ ಇರುತ್ತೆ ಎಲ್ಲಿಗೆ, ಆ್ಯಕ್ಚುಯಲ್ ವ್ಯಾಲ್ಯೂಗೆ. ಸೊ ನೀವೀಗ ಏನು ಮಾಡ್ತೀರಾ, ಹೆಲ್ಲೋ ಬದಲು ಹಾಯ್ ಹಾಕ್ತೀರಾ ಅಂದರೆ ಆ್ಯಕ್ಚುವಲ್ ವ್ಯಾಲ್ಯೂ ಇರೋದು ಇಲ್ಲಿ, ಈಗ ಹೆಲ್ಲೋ ಬದಲು ಹಾಯ್ ಅಂತ ರಿಪ್ಲೇಸ್ ಆಗುತ್ತೆ. ಬಟ್ ಆದರೆ ಎಲ್ಲಿರೋದು ಈ ಆಬ್ಜೆಕ್ಟಿಗೆ ಪಾಯಿಂಟ್ ಮಾಡ್ತಾ ಇರುತ್ತೆ. ಅದೇ ಏನನ್ನೋದು ಮ್ಯೂಟೇಬಲ್ ಅಂತಾರೆ ಅದಕ್ಕೆ. ಸೊ ಆರ್ಡರ್ಡ್ ಹೇಗೆ ಅಂದರೆ, ಈಗ ನೀವೀಗ ಎಲ್ ಇಸ್ ಈಕ್ವಲ್ಸ್ ಟು 1 3.0 ಹೆಲೋ ಟ್ರೂ ಅಂತ ಇದೆ ಅಲ್ಲ, ಇಲ್ಲಿ ನೀವು ಹೇಗೆ ಎಂಟರ್ ಮಾಡಿದಿರೋ ಅದೇ ಆರ್ಡರಲ್ಲಿ ನಿಮಗೆ ಏನು ಬರುತ್ತೆ, ಇದು ನೀವು ಪ್ರಿಂಟ್ ಮಾಡಿದ್ರೆ ಸಿಗುತ್ತೆ. ಎಷ್ಟು ಟೈಮ್ ಪ್ರಿಂಟ್ ಮಾಡಿದ್ರು ನೀವು ರನ್ ಪದೇ ಪದೇ ಮಾಡಿದಾಗಲೂ ಸೇಮೇ ಆರ್ಡರ್ಡ್ ಆಗಿ ಸಿಗುತ್ತೆ ನಿಮಗೆ ವ್ಯಾಲ್ಯೂಸ್. ಈ ಮೈ ಲಿಸ್ಟಲ್ಲೂ ಕೂಡ ಹಾಗೆ ಆಗುತ್ತೆ. ಏನಾಗುತ್ತೆ, ಇಲ್ಲಿ 1 2 3 1 1 2 4 3 9 ಒಂದು ಲಿಸ್ಟ್ ಮತ್ತೊಂದು ಡಿಕ್ಷನರಿ ಇದೆ. ಇದು ಕೂಡ ಆರ್ಡರಲ್ಲೇ ಸಿಗುತ್ತೆ. ಫಸ್ಟ್ ಲಿಸ್ಟ್ ವ್ಯಾಲ್ಯೂ ಸಿಗುತ್ತೆ ನಿಮಗೆ, ನೆಕ್ಸ್ಟ್ ಡಿಕ್ಷನರಿ ವ್ಯಾಲ್ಯೂ ಸಿಗುತ್ತೆ. ಸೊ ಏನು ಅಂತೀರಾ, ಇದಕ್ಕೆ ಆರ್ಡರ್ಡ್ ಅಂತ ಅನ್ಬೋದಕ್ಕೆ. ಸೊ ನೆಕ್ಸ್ಟ್ ಇದರ ಸಿಂಟ್ಯಾಕ್ಸ್ ಏನು ಅಂತ ನೋಡೋದಾದ್ರೆ, ಇದು ಏನು ಯೂಸ್ ಮಾಡುತ್ತೆ, ಸ್ಕ್ವೇರ್ ಬ್ರಾಕೆಟ್. ಸ್ಕ್ವೇರ್ ಬ್ರಾಕೆಟ್ ಅಂದರೆ ಯಾವುದು, ಇದು ಸ್ಕ್ವೇರ್ ಬ್ರಾಕೆಟ್ ಅಂತಾರೆ. ಸೊ ಇದು ಅದರ ಸಿಂಟ್ಯಾಕ್ಸ್. ಇಟ್ ಕ್ಯಾನ್ ಸ್ಟೋರ್ ಬೋತ್ ಮ್ಯೂಟೇಬಲ್ ಆ್ಯಂಡ್ ಇಮ್ಯೂಟೇಬಲ್ ಡೇಟಾ ಟೈಪ್ಸ್. ಸೊ ಇಲ್ಲಿ ನೋಡಿ, ಇದು ಇಮ್ಯೂಟೇಬಲ್ ಡೇಟಾ ಟೈಪ್, ಇದು ಕೂಡ ಇಮ್ಯೂಟೇಬಲ್ ಡೇಟಾ ಟೈಪ್, ಹೆಲ್ಲೋ ಇಮ್ಯೂಟೇಬಲ್ ಡೇಟಾ ಟೈಪ್, ಟ್ರೂ ಇಮ್ಯೂಟೇಬಲ್ ಡೇಟಾ ಟೈಪ್. ಸೊ ಇವಷ್ಟನ್ನು ಸ್ಟೋರ್ ಮಾಡುತ್ತೆ ಲಿಸ್ಟು. ಮತ್ತೊಂದು ಇದರಲ್ಲಿ ಏನಾಗ್ತಿದೆ ನೋಡಿ, ಇದು ಲಿಸ್ಟು, ಇದು ಡಿಕ್ಷನರಿ. ಸೊ ನಾನಿಲ್ಲಿ ಹೇಳಿದ್ದೀನಿ ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ಸು, ಇಲ್ಲಿ ನೋಡಿ ಡಿಕ್ಷನರಿ ಅಂತ ಇದೆ, ಲಿಸ್ಟ್ ಇದೆ. ಸೊ ಇವೆರಡನ್ನೂ ಕೂಡ ಏನು ಮಾಡುತ್ತೆ, ಲಿಸ್ಟ್ ಸ್ಟೋರ್ ಮಾಡುತ್ತೆ. ಬಟ್ ಇವೆರಡೂ ಕೂಡ ಇಮ್ಯೂಟೇಬಲ್ ಇವೆರಡು ಕೂಡ ಮ್ಯೂಟೇಬಲ್ ಡೇಟಾ ಟೈಪ್ಸ್, ಇವಿಷ್ಟು ಇಮ್ಯೂಟೇಬಲ್ ಡೇಟಾ ಟೈಪ್ಸ್. ಸೊ ಇದು ಮ್ಯೂಟೇಬಲ್ ಡೇಟಾ ಟೈಪ್ಸನ್ನು ಸ್ಟೋರ್ ಮಾಡ್ತಾ ಇದೆ, ಇಮ್ಯೂಟೇಬಲ್ ಡೇಟಾ ಟೈಪ್ಸನ್ನು ಸ್ಟೋರ್ ಮಾಡ್ತಾ ಇದೆ, ಸಪೋರ್ಟ್ ಮಾಡುತ್ತೆ ಎರಡಕ್ಕೂ ಲಿಸ್ಟ್.
ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಟ್ಯುಪಲ್ಸ್. ಸೊ ಇದೇನು? ಇದು ಇಮ್ಯೂಟೇಬಲ್. ಹೇಗೆ ಇಮ್ಯೂಟೇಬಲ್? ಟಿ ಅನ್ನೋದು ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಟಿ ಏನು ಸ್ಟೋರ್ ಮಾಡ್ತಾ ಇದೆ? 3 ವ್ಯಾಲ್ಯೂನ ಸ್ಟೋರ್ ಮಾಡ್ತಾ ಇದೆ. ಇದು ಕೂಡ ಏನಾಗಿರುತ್ತೆ? ರೆಫರೆನ್ಸ್ ಇಟ್ಕೊಂಡಿರುತ್ತೆ, ಪಾಯಿಂಟ್ ಮಾಡ್ತಾ ಇರುತ್ತೆ. ಪಾಯಿಂಟರು ಏನಕ್ಕೆ? ಆಕ್ಚುಯಲ್ ವ್ಯಾಲ್ಯೂಗೆ ಪಾಯಿಂಟ್ ಮಾಡ್ತಾ ಇರುತ್ತೆ. ಸೊ ಟಿ ಈಗ ಪಾಯಿಂಟರ್ ಆಬ್ಜೆಕ್ಟ್ನ ಏನು ಮಾಡ್ತಾ ಇರುತ್ತೆ? ರೆಫರೆನ್ಸ್ ಮಾಡ್ತಾ ಇರುತ್ತೆ. ಈಗ ನಾನು ಇಲ್ಲಿ ಏನಾದರೂ ವಿ ಅನ್ನೋದು ಬೇಡ ಅಂತ ಅನಿಸ್ತು ನನಗೆ, ವಿ ಆರ್ ಅಂತ ಹೇಳಿ ಏನೋ ಚೇಂಜಸ್ ಮಾಡಬೇಕು. ಆವಾಗ ಏನಾಗುತ್ತೆ ಅಂದರೆ ಈ ಟಿ ಅನ್ನೋದು ಆ ಚೇಂಜಸ್ ಆಗಿರೋದು ಬೇರೆ ಕಡೆ ಹೋಗುತ್ತೆ, ಅದಕ್ಕೆ ಬೇರೆ ಕಡೆ ಪಾಯಿಂಟರ್ ಮಾಡುತ್ತೆ. ಸೊ ನೀವೇನು ಮಾಡ್ಬೋದು? ಇದು ಪಾಯಿಂಟ್ ಮಾಡ್ತಿರೋ ಆಬ್ಜೆಕ್ಟೇ ಚೇಂಜ್ ಆಗುತ್ತೆ. ಈ ಆಬ್ಜೆಕ್ಟಿಗೆ ಏನು ಚೇಂಜಸ್ ಆಗ್ತಾ ಇಲ್ಲ. ಚೇಂಜಸ್ ಆಗಿರೋದು ನೀವು ಈ ಟಿ ಅನ್ನೋ ವೇರಿಯೇಬಲ್ಲು ಬೇರೆ ಚೇಂಜಸ್ ಆಗಿರೋ ಇದಕ್ಕೆ ಆಬ್ಜೆಕ್ಟಿಗೆ ರೆಫರ್ ಮಾಡುತ್ತೆ. ಸೊ ಅದಕ್ಕೆ ಏನಂತೀವಿ? ಇದಕ್ಕೆ ಇಮ್ಯೂಟೇಬಲ್ ಅಂತೀವಿ. ಆರ್ಡರ್ಡ್ ಹೇಗೆ ಅಂದರೆ, ನೀವು ಪ್ರಿಂಟ್ ಮಾಡಿದ್ರೆ ಎಷ್ಟು ಸಲ ರನ್ ಮಾಡಿದ್ರೂ ಕೂಡ ನೀವು ಯಾವ ಆರ್ಡರಲ್ಲಿ ಎಂಟರ್ ಮಾಡಿರ್ತೀರೋ 1v3.03 ಅದೇ ಆರ್ಡರಲ್ಲೇ ಸಿಗುತ್ತೆ. ಇದರಲ್ಲಿ ಕ್ಯಾನ್ ಸ್ಟೋರ್ ಬೋತ್ ಇಮ್ಯೂಟೇಬಲ್ ಆ್ಯಂಡ್ ಮ್ಯೂಟೇಬಲ್ ಡೇಟಾ ಟೈಪ್ಸ್. ಸೊ ಇಲ್ಲಿ ನೋಡಿ 1 ಇಮ್ಯೂಟೇಬಲ್, ವಿ ಇಮ್ಯೂಟೇಬಲ್, 3.03 ಇಮ್ಯೂಟೇಬಲ್. ಸೊ ಇವಷ್ಟನ್ನು ಸ್ಟೋರ್ ಮಾಡುತ್ತೆ ಇದು ಇಮ್ಯೂಟೇಬಲ್ ಡೇಟಾ ಟೈಪ್ಸ್ನ. ನೆಕ್ಸ್ಟ್ ಬಂದ್ಬಿಟ್ಟು ಮೈ ಟಪಲ್ 1 ವಿ 1 3 4. ಸೊ ಇಲ್ಲಿ ಏನಿದೆ? ಲಿಸ್ಟ್ ಅನ್ನೋದು ಲಿಸ್ಟ್ ಇದೆ. ಇಂಟಿಜರ್ ಇಮ್ಯೂಟೇಬಲ್ ಟೈಪ್, ಸ್ಟ್ರಿಂಗ್ ಇಮ್ಯೂಟೇಬಲ್ ಟೈಪ್, 1 3 4 ಅನ್ನೋದು ಮ್ಯೂಟೇಬಲ್ ಟೈಪ್. ಇದು ಎರಡನ್ನೂ ಸ್ಟೋರ್ ಮಾಡ್ತಾ ಇದೆ. ಆದರೆ ಟಪಲನ್ನು ನಾರ್ಮಲ್ ಆಗಿ ಏನು ಸ್ಟೋರ್ ಮಾಡುತ್ತೆ ಅಂದರೆ ಇಮ್ಯೂಟೇಬಲ್ ಡೇಟಾ ಟೈಪ್ಸನ್ನೇ ಸ್ಟೋರ್ ಮಾಡುತ್ತೆ. ನಮಗೆ ಚೇಂಜಸ್ ಬೇಡ ಅಂತ ಅಂದಾಗ ಅದನ್ನು ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡೋದು ಟಪಲ್ನ. ಸೊ ಈಗ ನಾವು ಲಿಸ್ಟ್ನ ಸ್ಟೋರ್ ಮಾಡಿಬಿಟ್ರೆ ಏನಾಗುತ್ತೆ? ನಾವು ಇದು ಇಮ್ಯೂಟೇಬಲ್ ಡೇಟಾ ಟೈಪ್ ಆಗಿದ್ರೂ ಕೂಡ ಟಪಲ್ಲು ಲಿಸ್ಟ್ ಮ್ಯೂಟೇಬಲ್ ಆಗಿರೋದ್ರಿಂದ ಇದಕ್ಕೆ ನಾವು ಏನು ಮಾಡ್ಬೋದು? ಚೇಂಜಸನ್ನು ಮಾಡ್ಬೋದು. ಸೊ ನಾವು ಚೇಂಜಸ್ ಮಾಡ್ಬೋದು. ಇದನ್ನು 1 3 4ನ ಬೇಕಿದ್ರೆ ಅದ್ರ ಸ್ಕ್ವೇರ್ ಆಗಿ 1 9 16 ಬೇಕಿದ್ರೆ ಚೇಂಜಸ್ ಮಾಡ್ಕೋಬೋದು. ಆಮೇಲೆ ಇದ್ರದ್ದು ಸಿಂಟ್ಯಾಕ್ಸ್ ನೋಡೋದಾದರೆ ಇದು ಪ್ಯಾರಂಥೆಸಿಸ್ನ ಯೂಸ್ ಮಾಡುತ್ತೆ, ನಾರ್ಮಲ್ ಪ್ಯಾರಂಥೆಸಿಸ್ನ ಯೂಸ್ ಮಾಡುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಸೆಟ್. ಸೆಟ್ ಏನು? ಸೆಟ್ ಮ್ಯೂಟೇಬಲ್. ಮ್ಯೂಟೇಬಲ್ ಅಂದರೆ ಏನಾಗುತ್ತೆ? ಸೆಟ್ ಒಂದು ಈಗ ಟಿ ಅನ್ನೋದು ರೆಫರ್ ಮಾಡ್ತಾ ಇರೋದು ಏನಕ್ಕೆ? ರೆಫರೆನ್ಸ್ ಆಬ್ಜೆಕ್ಟಿಗೆ. ಇದು ಏನು ಮಾಡ್ತಾ ಇರುತ್ತೆ? ಪಾಯಿಂಟ್ ಮಾಡ್ತಾ ಇರುತ್ತೆ. ಯಾವುದಕ್ಕೆ? ಮೆಮೊರಿ ಲೊಕೇಶನ್ಗೆ ಆ್ಯಕ್ಚುಯಲ್ ವ್ಯಾಲ್ಯೂ ಇರೋ ಅಲ್ಲಿ ಪಾಯಿಂಟ್ ಮಾಡ್ತಾ ಇರುತ್ತೆ. ಸೊ ನೀವೀಗ ಇಲ್ಲಿ ಏನಾದರೂ ಚೇಂಜಸ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ? ಇದು ಅಲ್ಲೇ ಪಾಯಿಂಟ್ ಮಾಡ್ತಾ ಇರುತ್ತೆ, ಬೇರೆ ಕಡೆ ಪಾಯಿಂಟ್ ಮಾಡಲ್ಲ. ಆದರೆ ಸೆಟ್ಟಲ್ಲಿ ಏನಾಗುತ್ತೆ ಅಂದರೆ ಇದು ಮ್ಯೂಟೇಬಲ್ ಆಗಿದ್ರೂ ಕೂಡ ಇದ್ರೊಳಗಿರೋ ವ್ಯಾಲ್ಯೂಸು ಇಲ್ಲಿ ನೋಡ್ಬೋದು ನೀವು. ಇಟ್ ಕ್ಯಾನ್ ಸ್ಟೋರ್ ಓನ್ಲಿ ಇಮ್ಯೂಟೇಬಲ್ ಡೇಟಾ ಟೈಪ್ಸ್. ಸೊ ಹ್ಯಾಶಿಂಗಿಗೆ ಯೂಸ್ ಮಾಡೋದಕ್ಕೋಸ್ಕರ ಇದನ್ನ ಬರೀ ಇಮ್ಯೂಟೇಬಲ್ನೇ ಸ್ಟೋರ್ ಮಾಡುತ್ತೆ ನಾರ್ಮಲ್ ಆಗಿ. ಇಮ್ಯೂಟೇಬಲ್ನ ಸ್ಟೋರ್ ಮಾಡಿರೋದ್ರಿಂದ ನೀವು ಚೇಂಜಸ್ ಮಾಡಬೇಕಂದ್ರೂ ಕೂಡ ಏನಾಗುತ್ತೆ? ಅದು ಇಮ್ಯೂಟೇಬಲ್ ಆಗಿದ್ರಿಂದ ಚೇಂಜಸ್ ಮಾಡೋಕ್ಕೆ ಆಗಲ್ಲ. ಇದ್ರದ್ದು ಮತ್ತೊಂದು ಬಂದ್ಬಿಟ್ಟು ಅನ್ಆರ್ಡರ್ಡ್. ಹೇಗೆ ಅಂದರೆ ಈಗ 1 2 3 HEL ಅಂತ ಇರೋದಿಲ್ಲಿ ನೀವು ಪದೇ ಪದೇ ರನ್ ಮಾಡಿದಾಗ ಬೇರೆ ಬೇರೆ ಆರ್ಡರಲ್ಲಿ ಅದು ಬರುತ್ತೆ. ನೀವು ಹೇಗೆ ಎಂಟರ್ ಮಾಡಿರೋ ಅದೇ ಆರ್ಡರಲ್ಲಿ ನಿಮಗೆ ಪ್ರತಿ ಸಲ ಸಿಗೋಲ್ಲ. ಇಲ್ಲಿ ಟಪಲಲ್ಲಿ ಒಂದು ಪಾಯಿಂಟ್ ಹೇಳೋದು ಮರ್ತೆ ನಾನು. ಏನಂದರೆ ಟಪಲ್ ಇಮ್ಯೂಟೇಬಲ್ ಹೇಗೆ ಇದು ಕೂಡ ರೆಫರ್ ಮಾಡುತ್ತೆ, ಬೇರೆ ಕಡೆ ಆಬ್ಜೆಕ್ಟಿಗೆ ಇದಾಗುತ್ತೆ ಅಂತ ಪಾಯಿಂಟ್ ಮಾಡುತ್ತೆ ಅಂತ ಹೇಳಿದೆ. ಹೇಗೆ ಅಂದರೆ ಈ ಪಾಯಿಂಟ್ ಇದು ರೆಫರ್ ಮಾಡ್ತಾ ಇರೋ ವೇರಿಯೇಬಲ್ ರೆಫರೆನ್ಸ್ ಆಬ್ಜೆಕ್ಟ್ ಇದೆ ಅಲ್ಲ, ಅದು ಕೂಡ ಫಿಕ್ಸ್ಡ್ ಲೆಂತ್ ಆಗಿರುತ್ತೆ. ಈ ಲಿಸ್ಟ್ ಕೇಸಲ್ಲಿ ಆ ರೆಫರ್ ಮಾಡ್ತಿರೋ ಆಬ್ಜೆಕ್ಟು ನೀವೇನಾದರೂ ಆ್ಯಡ್ ಮಾಡಿದ್ರೆ ಎಕ್ಸ್ಟ್ರಾ, ಅದು ಏನಾಗುತ್ತೆ? ಎಕ್ಸ್ಟ್ರಾ ಪಾಯಿಂಟರ್ನ ಕೊಡುತ್ತೆ. ಡೈನಾಮಿಕಲ್ಲಿ ಚೇಂಜ್ ಆಗ್ತಾ ಇರುತ್ತೆ ಅದು. ಬಟ್ ಇದೇನಾಗುತ್ತೆ? ನೀವು ಚೇಂಜಸ್ ಮಾಡಬೇಕು ಅಂತ ಅಂದ್ರೂ ಇಲ್ಲಿ ಏನಾಗಿರುತ್ತೆ? ಇದು ಫಿಕ್ಸ್ಡ್ ಆಗಿರೋದ್ರಿಂದ ನೀವು ಎಕ್ಸ್ಟ್ರಾ ಪಾಯಿಂಟರ್ ಬೇಕಂದರೆ ಇದು ಕೊಡಲ್ಲ, ಯಾಕಂದರೆ ಇದು ಫಿಕ್ಸ್ಡ್, ಇದು ಕೂಡ ಇಮ್ಯೂಟೇಬಲ್ ಆಗಿರುತ್ತೆ. ಸೊ ಸೆಟ್ಟಲ್ಲಿ ಏನಾಗುತ್ತೆ ಅಂದರೆ ಇದು ವೇರಿಯೇಬಲೇ ಇರುತ್ತೆ. ಎಕ್ಸ್ಟ್ರಾ ಪಾಯಿಂಟರ್ ಬೇಕಿದ್ರೆ ಕೊಡುತ್ತೆ. ನೀವು ಆ್ಯಡ್ ಮೆಥಡ್ನ ಯೂಸ್ ಮಾಡಿಕೊಂಡು ಎಕ್ಸ್ಟೆಂಡ್ ಎಲ್ಲ ಮಾಡ್ಬೋದು. ಬಟ್ ಆದರೆ ಇರೋ ವ್ಯಾಲ್ಯೂನ ನೀವು ಚೇಂಜಸ್ ಮಾಡಬೇಕು ಅಂತ ಅಂದರೆ ಇದು ಸಪೋರ್ಟ್ ಮಾಡಲ್ಲ, ಯಾಕಂದರೆ ಇದು ಇಮ್ಯೂಟೇಬಲ್ ಡೇಟಾ ಟೈಪ್ಸ್ ಅಷ್ಟೇ ಇರುತ್ತೆ ಇದರಲ್ಲಿ. ಇದ್ರದ್ದು ಸೆಟ್ಟಿಂದು ಪ್ಯಾರಂಥೆಸಿಸ್ ಬಂದ್ಬಿಟ್ಟು ಇದು ಸ್ವಲ್ಪ ರಾಂಗ್ ಆಗಿದೆ. ಆ್ಯಕ್ಚುಲಿ ಸೆಟ್ಟಿಂದು ಕರ್ಲಿ ಪ್ಯಾರಂಥೆಸಿಸ್, ಹೀಗೆ ಕರ್ಲಿ ಪ್ಯಾರಂಥೆಸಿಸ್ ಯೂಸ್ ಮಾಡುತ್ತೆ. ಎಕ್ಸಾಂಪಲ್ ಇದು. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಡಿಕ್ಷನರಿ. ಡಿಕ್ಷನರಿ ಏನಂದರೆ ಮ್ಯೂಟೇಬಲ್. ಡಿಕ್ಷನರಿ ಕೂಡ ಮ್ಯೂಟೇಬಲ್. ಹೇಗೆ ಅಂದರೆ ಡಿ ಇದೆ, ಟಿ ಪ್ಲೇಸಲ್ಲಿ ಡಿ ಅಂದ್ಕೊಳ್ಳಿ.
ಡಿ ಪಾಯಿಂಟ್ ಮಾಡ್ತಾ ಇರುತ್ತೆ. ಡಿ ಪಾಯಿಂಟ್ ಮಾಡ್ತಾ ಇರೋದು ರೆಫರೆನ್ಸ್ ಆಬ್ಜೆಕ್ಟಿಗೆ, ಆ ರೆಫರೆನ್ಸ್ ಆಬ್ಜೆಕ್ಟ್ ಆಕ್ಚುಯಲ್ ಎಲಿಮೆಂಟಿಗೆ ಪಾಯಿಂಟ್ ಮಾಡ್ತಾ ಇರುತ್ತೆ. ನೀವು ಇಲ್ಲಿ ಏನು ಬೇಕಾದರೂ ಚೇಂಜಸ್ ಮಾಡ್ಬೋದು, ಆ್ಯಡ್ ಮಾಡ್ಬೋದು, ರಿಮೂವ್ ಮಾಡ್ಬೋದು, ಅಪ್ಡೇಟ್ ಮಾಡ್ಬೋದು. ಆದರೆ ಡಿ ಮಾತ್ರ ಬೇರೆ ಕಡೆ ಪಾಯಿಂಟ್ ಮಾಡಲ್ಲ, ಅದೇ ಆಬ್ಜೆಕ್ಟಿಗೆ ರೆಫರ್ ಮಾಡ್ತಾ ಇರುತ್ತೆ. ಸೊ ಮ್ಯೂಟೇಬಲ್. ಆಮೇಲೆ ಡಿಕ್ಷನರಿ ಅನ್ಆರ್ಡರ್ಡ್ ಅಥವಾ ಆರ್ಡರ್ಡ್ ಅಂದರೆ ಪ್ರೀವಿಯಸ್ 3.6 ವರ್ಷನ್ವರೆಗೂ, ಅರ್ಲಿಯರ್ ವರ್ಷನ್ ಟಿಲ್ 3.6 ಇಟ್ ವಾಸ್ ಅನ್ಆರ್ಡರ್ಡ್, ಬಟ್ ಸ್ಟಾರ್ಟಿಂಗ್ ಫ್ರಮ್ 3.7 ವರ್ಷನ್ ಇಟ್ ಈಸ್ ಆರ್ಡರ್ಡ್. ವಾಟ್ ಇಟ್ ಮೀನ್ಸ್? ಸೊ ಏನಂದರೆ, ಈ ಆರ್ಡರ್ಡ್ ಅಂದರೆ ನೀವು ಹೇಗೆ ಎಂಟರ್ ಮಾಡಿರ್ತೀರೋ, ಈಗ 112233 ಅದೇ ಆರ್ಡರಲ್ಲೇ ಸಿಗುತ್ತೆ. ಎಷ್ಟು ಸಲ ನೀವು ರನ್ ಮಾಡಿದ್ರು ಸೇಮ್ ಆರ್ಡರಲ್ಲೇ ಸಿಗುತ್ತೆ. ಬಟ್ ಅರ್ಲಿಯರ್ 3.6 ಅಲ್ಲಿ ಹೇಗಾಗ್ತಿತ್ತಂದ್ರೆ, ಆಸ್ ಸೆಟ್ ಹೇಗೆ ಬಿಹೇವ್ ಮಾಡುತ್ತೋ ಹಾಗೆ ಬಿಹೇವ್ ಮಾಡ್ತಿರುತ್ತೆ. ನೀವು ಪ್ರತಿ ಸಲ ರನ್ ಮಾಡಿದಾಗ ಡಿಫ್ರೆಂಟ್ ಆರ್ಡರಲ್ಲಿ ನಿಮಗೆ ಔಟ್ಪುಟ್ ಸಿಗ್ತಾ ಇರುತ್ತೆ. ಈಗ ನೆಕ್ಸ್ಟ್ ಏನಂದ್ರೆ, ಇದ್ರದ್ದು ಹೇಗೆ ಸಿಂಟ್ಯಾಕ್ಸ್ ಏನಂದ್ರೆ, ಕೀ ವ್ಯಾಲ್ಯೂ ಪೇರ್ ಅಲ್ಲಿ ಬರುತ್ತೆ. ಇದು ಸೆಟ್ ತರನೇ ಕರ್ಲಿ ಪ್ಯಾರಂಥೆಸಿಸ್ನ ಯೂಸ್ ಮಾಡುತ್ತೆ. ಇದರಲ್ಲಿ ಇಟ್ ಕ್ಯಾನ್ ಹ್ಯಾವ್ ಬೋತ್ ಮ್ಯೂಟೇಬಲ್ ಅಂಡ್ ಇಮ್ಯೂಟೇಬಲ್ ಡೇಟಾ ಟೈಪ್ಸ್. ಸೊ ಬೋತ್ ಮ್ಯೂಟೇಬಲ್ ಅಂಡ್ ಇಮ್ಯೂಟೇಬಲ್. ಈಗ ಇದರಲ್ಲಿ ಏನಿದೆ ಅಂದ್ರೆ, ಇವೆಲ್ಲ ಇಮ್ಯೂಟೇಬಲ್ ಡೇಟಾ ಟೈಪ್ಸ್. ಸಿಮಿಲರ್ಲಿ ನೀವು ಏನು ಮಾಡ್ಬೋದು ಅಂದ್ರೆ, ಇಲ್ಲಿ ಈ ಪ್ಲೇಸಲ್ಲಿ ನೀವು ಏನನ್ನ ಆ್ಯಡ್ ಮಾಡ್ಬೋದು ಅಂದ್ರೆ, ಒಂದು ಲಿಸ್ಟನ್ನು ಆ್ಯಡ್ ಮಾಡ್ಬೋದು. ಸೊ 1 ಈ ಥರ ಇರ್ಬೋದು. ಆಮೇಲೆ 1.0 1 ಆಗುತ್ತೆ, ಫ್ಲೋಟಿಂಗ್ ಪಾಯಿಂಟ್ ಇರೋದು. ಸೊ 1.0. ಸೊ ಈ ಲಿಸ್ಟನ್ನು ನೀವು ಆ್ಯಡ್ ಮಾಡ್ಬೋದು. ಈ ಲಿಸ್ಟ್ ಏನಂದರೆ ನಿಮಗೆ ಗೊತ್ತು, ಮ್ಯೂಟೇಬಲ್ ಟೈಪು. ಸೊ ಇಟ್ ಕ್ಯಾನ್ ಹ್ಯಾವ್ ಬೋತ್ ಮ್ಯೂಟೇಬಲ್ ಆ್ಯಂಡ್ ಇಮ್ಯೂಟೇಬಲ್ ವ್ಯಾಲ್ಯೂಸ್. ಆದರೆ ಕೀ ಮಾತ್ರ ಏನಾಗಬೇಕಂದ್ರೆ, ಕೀ ಮಾತ್ರ ನಿಮಗೆ ಯುನಿಕ್ ಆಗಿರಬೇಕು. ಸೊ ನೀವೇನು ಮಾಡ್ತೀರಾ, ಇಮ್ಯೂಟೇಬಲ್ ಟೈಪನ್ನೇ ಕೀ ಆಗಿ ತಗೊಳ್ತೀರಿ. ಯಾಕಂದರೆ ಕೀ ಇಲ್ಲಿ ಇಂಡೆಕ್ಸ್ ಥರ ವರ್ಕ್ ಆಗುತ್ತೆ. ಲಿಸ್ಟ್ಗಳಲ್ಲಿ ಹೇಗೆ 0 1 2 3, ಸ್ಟ್ರಿಂಗಲ್ಲಿ 0 1 2 3, ಟಪಲಲ್ಲೂ ಕೂಡ 0 1 2 3 ಇರುತ್ತೋ, ಡಿಕ್ಷನರಿಯಲ್ಲಿ ಕೀ ಇರೋದು ಇಂಡೆಕ್ಸ್ ಆಗಿ ಬಿಹೇವ್ ಮಾಡುತ್ತೆ. ಸೊ ಈಗ ನೆಕ್ಸ್ಟ್ ನಾವು ಕಂಪೈಲ್ ಮಾಡಿ ನೋಡೋಣ. ಸೊ ಇಲ್ಲಿ ಆಲ್ರೆಡಿ ನಾನು ಬರ್ದಿದ್ದೀನಿ. ಇದು ನೋಡಿ, ಲಿಸ್ಟ್ ಸಿಂಟ್ಯಾಕ್ಸ್ ಸ್ಕ್ವೇರ್ ಬ್ರಾಕೆಟ್. ಸೊ ABCD ತಗೊಂಡಿದ್ದೀನಿ, ಸ್ಟ್ರಿಂಗ್ ಸಿಂಗಲ್ ಆಲ್ಫಾಬೆಟ್. ಸೆಟ್ಟಲ್ಲೂ ಕೂಡ ABCD ಸೇಮ್ ತಗೊಂಡಿದ್ದೀನಿ. ಡಿಕ್ಷನರಿಯಲ್ಲೂ ಕೂಡ ABCDನೇ ತಗೊಂಡಿದ್ದೀನಿ. ಆದರೆ ಬಟ್ ಇಂಡೆಕ್ಸ್ ಇದರಲ್ಲೆಲ್ಲ 0 1 2 3 ಇದ್ರೆ, ಸೆಟ್ಟಲ್ಲೂ 0 1 2 3 ಇದೆ. ಡಿಕ್ಷನರಿಯಲ್ಲಿ ಇಂಡೆಕ್ಸ್ ನಾವೇ ಕೊಡಬೇಕು ಕೀ ವ್ಯಾಲ್ಯೂ ಪೇರಲ್ಲಿ. ಸೊ 1 2 3 4 ಅಂತ ಕೊಟ್ಟಿದ್ದೀನಿ. ಬಟ್ ವ್ಯಾಲ್ಯೂ ABCDನೇ ಇದೆ ಸೇಮ್. ಈಗ LSD ಅಂದರೆ ಲಿಸ್ಟ್, ಸೆಟ್ ಮತ್ತು ಡಿಕ್ಷನರಿ ಮೂರಲ್ಲೂ ಕೂಡ ವ್ಯಾಲ್ಯೂ ಸೇಮ್ ಇದೆ, ABCD. ಸೊ ಡೇಟಾ ಎಂಟರ್ಡ್ ಆರ್ಡರ್ ಹೇಗಿದೆ ಅಂದರೆ ABCD ಅಂತ ಇದೆ. ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಫಸ್ಟು ಫಾರ್ ವ್ಯಾಲ್ಯೂ ಇನ್ ಡಿ ಡಾಟ್ ವ್ಯಾಲ್ಯೂಸ್, ನಾವು ಡಿಕ್ಷನರಿಯಲ್ಲಿ ವ್ಯಾಲ್ಯೂಸನ್ನ ಎಕ್ಸೆಸ್ ಮಾಡೋದಕ್ಕೆ ಡಿ ಡಾಟ್ ವ್ಯಾಲ್ಯೂಸ್ ಅಂತ ಪ್ಯಾರಂಥಿಸಿಸ್ ಯೂಸ್ ಮಾಡಿ ಪ್ರಿಂಟ್ ಮಾಡ್ಬೋದು ಲೂಪಲ್ಲಿ. ಈಗ ರನ್ ಮಾಡ್ತೀನಿ. ರನ್ ಮಾಡಿದಾಗ ನಿಮಗೆ ಇಲ್ಲಿ ಔಟ್ಪುಟ್ ಬರುತ್ತೆ. ಈಗ ಓಕೆ, ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅನಿಸುತ್ತೆ. ರಿಫ್ರೆಶ್ ಮಾಡ್ತೀನಿ ನಾನೊಂದ್ಸಲ. ರಿಫ್ರೆಶ್, ಒಂದು ನಿಮಿಷ, ಕಾಪಿ ಪೇಸ್ಟ್ ಮಾಡಿ. ಓಕೆ, ಈಗ ಮತ್ತೊಂದ್ಸಲ ರನ್ ಮಾಡಿ ಟ್ರೈ ಮಾಡೋಣ, ಔಟ್ಪುಟ್ ಬರುತ್ತಾ ನೋಡೋಣ. ಔಟ್ಪುಟ್ ಬರ್ತಾ ಇಲ್ಲ. ಸೊ ನಾನು ರಿಫ್ರೆಶ್ ಮಾಡ್ತೀನಿ. ಈಗ ಈ ಕಂಪೈಲರ್ ನಾನು ಯೂಸ್ ಮಾಡ್ತಾ ಇರೋದು ಆನ್ಲೈನ್ ಕಂಪೈಲರ್. ಇದನ್ನ ನೀವು ಮೊಬೈಲಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು, ಲ್ಯಾಪ್ಟಾಪಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು. ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಇದನ್ನ ಯೂಸ್ ಮಾಡಿಕೊಂಡು ನನ್ನ ಜೊತೆನೇ ಬೇಕಾದ್ರೆ ಪಾಸ್ ಮಾಡಿಕೊಂಡು ಕೋಡ್ನ ರನ್ ಮಾಡ್ಬೋದು. ನೀವು ಬೇಕಿದ್ರೆ ನೀವೇ ಸೆಲ್ಫ್ ಆಗಿ ಚೆಕ್ ಮಾಡ್ಬೋದು ಹೀಗೆ ವರ್ಕ್ ಆಗುತ್ತೋ ಇಲ್ಲೋ ಅಂತ ಹೇಳಿ. ಸೊ ನೋಡಿ, ಈಗ ABCD ಇಲ್ಲಿ ನೋಡಿ, ನಾನು ಡೇಟಾ ಎಂಟರ್ಡ್ ಆರ್ಡರ್ನ ಕೊಟ್ಟಿದ್ದೀನಿ ABCD. ಇಲ್ಲಿ ಏನು ಸಿಗ್ತಾ ಇದೆ, ABCD. ಇದು ಏನಿದು, ಡಿಕ್ಷನರಿಯಲ್ಲಿ ನಾನು ವ್ಯಾಲ್ಯೂನ ನೋಡ್ತಾ ಇದ್ದೀನಿ, ಆರ್ಡರ್ಡ್ ಆಗಿದೆ. ಅದೇ ನಾನೀಗ ಸೇಮ್ ವ್ಯಾಲ್ಯೂಸ್ನ ಸೆಟ್ಟಲ್ಲಿ ನೋಡೋಣ. ಸೆಟ್ಟಲ್ಲಿ ಏನಾಗುತ್ತೆ ಅಂತ ನೋಡೋಣ. ಓಕೆ, ಸೊ ಈಗ ನೋಡಿ, ಸೆಟ್ಟಲ್ಲಿ ನಾನು ಒಂದ್ಸಲ ರನ್ ಮಾಡಿದೆ.
BDAC ಅಂತ ಬಂತು. ನಾನು ಆರ್ಡರ್ ಹೇಗೆ ಎಂಟರ್ ಮಾಡಿದ್ದಂದ್ರೆ ABCD, ಬಟ್ ಇಲ್ಲಿ ನಮಗೆ BDAC ಸಿಗ್ತಾ ಇದೆ. ಸೊ ಸೆಟ್ ಅನ್ಆರ್ಡರ್ಡ್ ಅಂತ ಇದಕ್ಕೆ ಹೇಳ್ಬೋದು ನೀವು. ನೆಕ್ಸ್ಟ್ ಡಿಕ್ಷನರಿದು ಚೆಕ್ ಮಾಡಾಯ್ತು. ಇನ್ನು ಲಿಸ್ಟಿಂದು ನೋಡ್ಬೋದು ನೀವು. ಲಿಸ್ಟ್ ಮಾಡಿ ನೀವು ರನ್ ಮಾಡಿದ್ರೆ ಈಗ ABCD ಡೇಟಾ ಎಂಟರ್ಡ್ ಆರ್ಡರ್ ABCD ನಿಮಗೆ ಲಿಸ್ಟ್ ಔಟ್ಪುಟ್ ಸಿಗ್ತಾ ಇರೋದು ಕೂಡ ABCD ಆಗಿ ಸಿಗ್ತಾ ಇದೆ. ಸೊ ನೀವು ಎಷ್ಟು ಸಲ ರನ್ ಮಾಡಿದ್ರು ಆರ್ಡರ್ಡ್ ಆಗೇ ಇರುತ್ತೆ. ಆರ್ಡರ್ ಅಲ್ಲಿ ಬರೋದು, ಅನ್ಆರ್ಡರ್ ಅಲ್ಲಿ ಬರೋದು ನೀವು ಎಷ್ಟು ಸಲ ರನ್ ಮಾಡಿದ್ರು ಅನ್ಆರ್ಡರ್ಡ್ ಅಂದ್ರೆ ಪ್ರತಿ ಸಲ ನಿಮಗೆ ಡಿಫ್ರೆಂಟ್ ಆರ್ಡರ್ ಸಿಗುತ್ತೆ. ಈಗ ನೋಡಿ ಸೆಟ್ ಅಲ್ಲಿ BACD ಸಿಕ್ತು ನಿಮಗೆ ಈ ಟೈಮ್ ರನ್ ಮಾಡಿದಾಗ. ನೆಕ್ಸ್ಟ್ ಟೈಮ್ ರನ್ ಮಾಡಿದಾಗ CABD ಸಿಗ್ತಾ ಇದೆ. ಆಕ್ಚುಯಲ್ ಆರ್ಡರ್ ಸಿಗ್ತಾ ಇಲ್ಲ. ಅನ್ಆರ್ಡರ್ಡ್ ಅಲ್ಲೂ ಕೂಡ ಪ್ರತಿ ಟೈಮ್ ರನ್ ಮಾಡಿದಾಗಲೂ ಬೇರೆ ಬೇರೆ ಆರ್ಡರ್ ಸಿಗ್ತಾ ಇದೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಅನ್ಆರ್ಡರ್ಡ್ ಅಂತ. ಇಮ್ಯೂಟೇಬಲ್ ಹೇಗೆ ಅಂತ ಹೇಳ್ಬೋದಂದ್ರೆ, ಈಗ ಲಿಸ್ಟ್ ಅಲ್ಲಿ ನಾನು ಇದು ಮ್ಯೂಟೇಬಲ್, ಹಾಗಾಗಿ ಲಿಸ್ಟ್ ಇಂಡೆಕ್ಸ್ ಆಗಿ ಎಕ್ಸ್ ಮಾಡ್ಕೊಂಡು ನಾನು A ಪ್ಲೇಸ್ ಅಲ್ಲಿ ನನಗೆ ಇಷ್ಟ ಬಂದಿರೋದು ಮತ್ತೊಂದೇನಿದ್ರು ಆಲ್ ಅಂತ ರಿಪ್ಲೇಸ್ ಮಾಡ್ಬೋದು. ರಿಪ್ಲೇಸ್ ಆಗುತ್ತೆ. ಇದು ಸೇಮ್ ಐಡಿನೂ ಸೇಮ್ ಸಿಗುತ್ತೆ ನಿಮಗೆ. ಹಿಂದಿನ ಮ್ಯೂಟೇಬಲ್ ಇಮ್ಯೂಟೇಬಲ್ ಅಲ್ಲಿ ID ಹೇಗೆ ಚೆಕ್ ಮಾಡೋದು ಎಲ್ಲ ನಾನು ಮಾಡಿದ್ದೀನಿ. ಪ್ಲೀಸ್ ಅದಕ್ಕೆ ಹೋಗಿ ನೋಡಿ ಬೇಕಿದ್ರೆ ನಿಮಗೆ ಇದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಮ್ಯೂಟೇಬಲ್ ಇಮ್ಯೂಟೇಬಲ್ ಅಂದ್ರೆ. ಸೆಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇಂಡೆಕ್ಸ್ ಆಗಿ ಎಕ್ಸೆಸ್ ಮಾಡೋಕ್ಕಾಗಲ್ಲ, ಅನ್ಆರ್ಡರ್ಡ್ ಇರೋದ್ರಿಂದ ನೀವು ಚೇಂಜಸ್ ಮಾಡೋದಕ್ಕೆ ಆಗಲ್ಲ. ಪ್ಲಸ್ ಇದು ಇಮ್ಯೂಟೇಬಲ್ ಡೇಟಾ ಟೈಪ್ಸ್ ಅಷ್ಟೇ ಇರೋದಕ್ಕೆ ಒಳಗೆ ನೀವು ಚೇಂಜ್ ಮಾಡೋಕ್ಕೂ ಆಗಲ್ಲ. ಬೇಕಿದ್ರೆ ನೀವು ಆ್ಯಡ್ ಆಪರೇಷನ್ ಕೆಲವೊಂದೊಂದು ಅದ್ರದ್ದು ಆಪರೇಷನ್ಸ್ ಇದೆ ಮೆಥಡ್ಗಳು, ನೀವು ಅದನ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಾನು ಫುಲ್ ಇನ್ ಡೆಪ್ತ್ ಪ್ರತಿಯೊಂದು ಡೇಟಾ ಟೈಪ್ಸ್ ಬಗ್ಗೆನೂ ಅದರಲ್ಲಿ ಯಾವ್ಯಾವ ಮೆಥಡ್ಸನ್ನು ಯೂಸ್ ಮಾಡ್ಬೋದು, ನೀವು ಹೇಗೆ ಆಪರೇಷನ್ಸ್ ಮಾಡ್ಬೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಬೇಸಿಕ್ಸಿಗೆ ನಿಮಗೆ ಇಷ್ಟು ಸಾಕು. ಸೊ ಒಂದ್ಸಲ ನೀವು ರಿವಿಷನ್ ಮಾಡ್ಕೊಳ್ಳಿ ಇವತ್ತು ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಬಗ್ಗೆ ನಾನು ಹೇಳಿರೋದನ್ನ. ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ನಾನು ಪ್ರತಿಯೊಂದು ಡೇಟಾ ಟೈಪ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇನ್ ಡೆಪ್ತ್ ನಾಲೆಡ್ಜ್ ನಾವು ತಿಳ್ಕೊಬೋದು, ಆಪರೇಷನ್ಗಳು ಮೆಥಡ್ಗಳು ಹೇಗೆ ಕೋಡ್ ಮಾಡ್ಬೋದು ಅಂತ ಹೇಳ್ಕೊಂಡು. ಸೊ ಥ್ಯಾಂಕ್ ಯು.